ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ತುಮಕೂರಿಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಮ್ಮ ಅಣ್ಣ ಅವರು ಸ್ಕೂಲ್ ನಡೆಸ್ತಾ ಇದ್ದಾರೆ ಅಂತ ನಿಮಗೆ ಆಲ್ರೆಡಿ ನಾನು ವಿಡಿಯೋದಲ್ಲಿ ಎಷ್ಟೊಂದು ಸಲ ಹೇಳಿದ್ದೀನಿ. ನಮ್ಮ ದೀಪೋತ್ಕೆನೂ ಹಾಗೆ ನಮ್ಮ ಜಗದೀಶ್ ಅಣ್ಣ ಅಂತೇಳಿ ತುಮಕೂರಲ್ಲಿ ಅರಿವು ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೇಳಿ ಅಲ್ಲಿ ಇವಾಗ ಗೌರಿ ಗಣೇಶ ಹಬ್ಬನ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಇವತ್ತು ಅಲ್ಲಿಗೆ ಪೂಜೆಗೆ ಹೋಗ್ತಾ ಇದ್ದೀನಿ. ನಾನು ಹೋಗುವಷ್ಟರಲ್ಲಿ ಆಲ್ರೆಡಿ ಪೂಜೆ ಎಲ್ಲ ಶುರುವಾಗಿತ್ತು. ಪೂಜೆಗೆಲ್ಲ ಕೂತಿದ್ರು ಅಣ್ಣನೂ ಅದಕ್ಕೆ, ಹಾಗೆ ಇವರು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಪುರೋಹಿತರು ಅಷ್ಟೇ ತುಂಬಾ ಚೆನ್ನಾಗಿ ಪೂಜೆನ ಮಾಡಿದ್ರು. ನನಗಂತೂ ಖುಷಿಯಾಯಿತು. ಈ ಗಣೇಶನ ಪೂಜೆನೇ ನೋಡೋದಕ್ಕೆ ಮತ್ತು ಬಳೆಗಳನ್ನು ಹಾಕ್ಸೋದಕ್ಕೆ ನನ್ನನ್ನು ಕರೆಸಿದ್ದಕ್ಕೆ ನಾನು ನಮ್ಮ ಅಣ್ಣ ಅತ್ತಿಗೆಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೌರಿ ಹಬ್ಬ ಆದ್ದರಿಂದ ಅವರು ಯಾವಾಗಲೂ ಸ್ಟಾಫಿಗೆ ಅಂದರೆ ಟೀಚರ್ಸು ಮತ್ತು ಆಯಾಗಳಿಗೆ ಯಾವಾಗಲೂ ಬಳೆ ತಂದು ಕೊಡ್ತಾಯಿದ್ರಂತೆ. ಅದಕ್ಕೆ ಇವಾಗ ಈ ಸಲದಿಂದ ನನ್ನನ್ನು ಕರೆಸಿದ್ರು. ಬಂದು ನೀನು ಈ ಥರ ನಮ್ಮ ಸ್ಕೂಲಲ್ಲಿ ಹಬ್ಬನ ಮಾಡ್ತಾಯಿದ್ದೀವಿ, ಗೌರಿ ಗಣೇಶ ಹಬ್ಬನ, ಬಂದು ನೀನು ಬಳೆಗಳನ್ನ ತೊಡ್ಕೊಡಮ್ಮ ಅಂತ ಹೇಳಿದ್ರು. ಅದಕ್ಕೋಸ್ಕರ ಹೋಗಿದ್ದೆ. ಹಾಗೆಯೇ ಮಕ್ಕಳಿಗೆಲ್ಲ ಇಲ್ಲಿ ವೇಷಭೂಷಣ ಎಲ್ಲ ಹಾಕಿ ರೆಡಿ ಮಾಡಿದರು. ಶಿವ ಪಾರ್ವತಿ ಗಣೇಶ ಹೀಗೆ ವೇಷಭೂಷಣ ಎಲ್ಲ ಮಕ್ಕಳಿಗೆಲ್ಲ ಮಾಡಿದರು. ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ಮಕ್ಕಳು. ಹಾಗೆಯೇ ಸ್ಕೂಲಲ್ಲಿ ಗೌರಿ ಗಣೇಶ ಹಬ್ಬ ಮಾಡ್ತಾಯಿದ್ದಾರೆ ಅಂದರೆ ಎಂಥವ್ರಿಗೂ ಆಶ್ಚರ್ಯ ಆಗುತ್ತೆ. ಯಾವ ಊರಲ್ಲೂ ಯಾವ ಸ್ಕೂಲಲ್ಲೂ ನಡೆದಿರೋದು ನಾನು ನೋಡೇ ಇಲ್ಲ. ಸಿಂಪಲ್ಲಾಗಿ ಒಂದು ಗಣೇಶ ಇಟ್ಟು ಏನಾದರೂ ಒಂದು ಪೂಜೆ ಮಾಡಿರೋದೇನಾದರೂ ನಾನು ಕೇಳಿರ್ಬೋದೇನೋ ಅಷ್ಟೇ, ಬಟ್ ನೋಡಿರಲಿಲ್ಲ. ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಹಬ್ಬನ. ಇದೇ ಹಬ್ಬ ಅಂತಲ್ಲ, ಎಲ್ಲ ಹಬ್ಬಗಳನ್ನೂ ಇಲ್ಲಿ ಮಾಡ್ತಾರೆ. ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಸಂಕ್ರಾಂತಿ ಇರ್ಬೋದು. ಸಂಕ್ರಾಂತಿನಲ್ಲಿ ಡೆಕೋರೇಷನ್ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ ಸಂಕ್ರಾಂತಿ ಹಬ್ಬದ ದಿವಸ ವೀಡಿಯೋನೆಲ್ಲ ನಾನು ನೋಡಿದ್ದೆ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅರಿವು ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೇಳಿ. ಈ ಸ್ಕೂಲ್ ಓಪನ್ ಆಗಿ ಸುಮಾರು 10ರಿಂದ 14 ವರ್ಷ 15 ವರ್ಷ ಆಗಿದೆ ಅಂದ್ಕೊಳ್ತೀನಿ. ಆವಾಗಲಿಂದನೂ ತುಂಬಾ ಕಷ್ಟಪಟ್ಕೊಂಡು ನಮ್ಮ ಅಣ್ಣ ಅದಕ್ಕೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಚಿಕ್ಕದೊಂದು ಮನೆಯಲ್ಲಿ ಇವಾಗ ದೊಡ್ಡ ಸ್ಕೂಲಾಗಿ ಪರಿವರ್ತನೆ ಮಾಡಿದ್ದಾರೆ. ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದರೆ ಅಷ್ಟೊಂದು ಸುಲಭದ ಮಾತಲ್ಲ. ಒಂದು ಸ್ಕೂಲ್ ನಡೆಸೋದಾಗಲಿ, ಜವಾಬ್ದಾರಿ ಆಗಲಿ, ಅದು ಯಾರಿಗೂ ಅಷ್ಟು ಇದಾಗಿ ಬರೋದಿಲ್ಲ. ಪೂಜೆನ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದನ್ನು ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ ಹೇಳಿ ನಾನಿವಾಗ ಪೂಜೆನ ನೀವು ಒಂದು ಸ್ವಲ್ಪ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಂ ಫಲನೀಯಂ ಆಪಲ ಅವಿಶ್ವಃ ಯಾಸ್ತಪಸ್ವನೇ ಬೃಹಸ್ಪತಿಃ ಪ್ರಸೋನಾಸ್ತಾರಭಂತಂ ಭಕ್ತಂ ಅತರಂ ಮನೋನವೀರಸ್ತಮಯಾಮಿಹಿ ನಾರಿಕೇಳಂ ಜನಾರಂಘಾ ಗಗನೇ ಮಾತರಂಗಕ ವೃಕ್ಷಕಂಡರಂಭಾಬಲಧಾರಿಮಾ ಪ್ರಬೋಧಿನೇಕ ಬಲ ನಿವೇದನಾನುಸ್ತವಯಾಮಿ ಅಸ್ಮಿನ್ ಆವಾಯ ವಿದ್ಯಾವರ್ಧಿನಿರ್ವಾಭ್ಯೋ ನಮಃ ಫಲಸ್ನಾರಾಧನಾಂಗಂ ಸಮರ್ಪಯಾಮಿ. ಶ್ರೀಕಂಠಚಂದನಂ ದಿವ್ಯಂ ಗಂಧಾಢ್ಯಂ ಸೋಮನೋಹರ प्रतिगृह्यतां नित्यविश्वांकरे पुष्पं समर्पयामि सेवन्तिका पुष्पं समर्पयामि गिरिकर्णिका पुष्पं समर्पयामि सौगन्धिका पुष्पं समर्पयामि पूता पुष्पं समर्पयामि पुन्नाक पुष्पं समर्पयामि केतकी पुष्पं समर्पयामि मालती पुष्पं समर्पयामि बृहदा पुष्पं समर्पयामि रक्तपुष्पपूजां करिष्ये. ओम महागणाधिपतिर्देवताभ्यो नमो नमः. पत्रैरभ्यर्चः. ओम सुभगाय नमः, एकदन्ताय नमः, कपिलाय नमः, गजकर्णकाय नमः. ओम सुभगाय नमः, एकदन्ताय नमः, कपिलाय नमः, गजकर्णकाय नमः, लंबोदराय नमः, विकटाय नमः, विघ्नराजाय नमः, गणाधिपतये नमः, धूम्रकीर्तये नमः, गणाध्यक्षाय नमः, मारचन्द्राय नमः, कुमारगुरुवे नमः, भूषणवाहनाय नमः, सर्वसिद्धिप्रदायकाय नमः, अग्रकन्याय नमः, अग्रपूज्याय नमः, अग्रगामिने नमः, दिव्यांगाय नमः, मणिकिङ्किणिमेखलाय नमः, समस्तदेवतामूर्तये नमः. उपवीतार्थे अक्षतां समर्पयामि, यज्ञोपवीतार्थे अक्षतां समर्पयामि, अलङ्करणार्थे अक्षतां समर्पयामि, हरिद्रा कुङ्कुमार्थे अक्षतां समर्पयामि, नानाविधपरिमलपुष्पार्थे अक्षतां समर्पयामि. महाबल पार्वती तपसिन पुण्यफल गणपति अम्ब महाबल
ಬಲ ಗಣಪತಿ ಎಂಬ ಮಹಾಬಲ ಗೌರಿಯ ಜೊತೆಯಲ್ಲಿ ಬರುವ ಗಣಪತಿ ತಾಯಿಯ ಮೇಲೆ ಇವನಿಗೆ ಪ್ರೀತಿ ಗೌರಿಯ ಜೊತೆಯಲ್ಲಿ ಬರುವ ಗಣಪತಿ ತಾಯಿಯ ಮೇಲೆ ಇವನಿಗೆ ಪ್ರೀತಿ ನೀಡುವ ಜನರಿಗೆ ನಿರ್ಮಲ ಭಕ್ತಿ ಇವನೇ ನೀಡುವನು ಶಾಶ್ವತ ಪ್ರೀತಿ ಪಾರ್ವತಿ ತಪಸ್ಸಿನ ಪುಣ್ಯ गौरी तनयाय धीमहि गजेशानाय बालचतुराय श्रीगणेशाय धीमहि एकदन्ताय वक्रतुण्डाय गौरी तनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकुलक्षेत्रे गुरुधर्मसदाराध्याय गुरुपुत्र ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆನ ನಾನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಅಣ್ಣ ಅತ್ತಿಗೆಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಾನು 2ನೇ ಸಲ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಗಣಪತಿ ಹಬ್ಬಕ್ಕೆ ಮುಂಚೆ ಈ ಥರ ಗಣೇಶ ಪೂಜೆ ನೋಡಿದ್ದು ನನಗೂ ಖುಷಿಯಾಯಿತು. ಅದರಲ್ಲೂ ನನ್ನ ಫೇವ್ರೆಟ್ ಗಣೇಶ, ತುಂಬಾ ಇಷ್ಟಪಟ್ಟು ಪೂಜೆ ಮಾಡುವಂಥ ನಾನು ಸಂಕಷ್ಟ ಚತುರ್ಥಿ, ಅದರಲ್ಲೂ ಗಣೇಶ ಅಂದರೆ ನಂಗೆ ತುಂಬ ಇಷ್ಟ. ಹಾಗೆಯೇ ಅವ್ರ ಸ್ಕೂಲ್ ಟೀಚರ್ ಒಂದು ಹಾಡು ಕೂಡ ಹೇಳಿದ್ರು. ಹಾಗೆಯೇ ನಮ್ಮ ಶುಕ್ಲ ಅಂತೇಳಿ ನಮ್ಮ ಅತ್ತಿಗೆಯವರ ಅಣ್ಣನ ಮಗಳು ತುಂಬ ಚೆನ್ನಾಗಿ ಹಾಡು ಹೇಳಿದ್ಲು ಅವಳು. ಅಲ್ಲೇ ದೇವ್ರ ಮುಂದೆನೇ ಒಂದು 3 ಜನ ಅಥವಾ 5 ಜನಕ್ಕೆ ಇಲ್ಲೇ ದೇವ್ರ ಮುಂದೆನೇ ಫಸ್ಟು ಬಳೆನ ತೊಡಿಸ್ಬಿಡು, ಆಮೇಲೆ ಅಲ್ಲಿ ಒಳಗಡೆ ಹೋಗಿ ತೊಡಿಸೋಣ, ಯಾಕಂದರೆ ಆಮೇಲೆ ಮಕ್ಳ ಕಡೆಯಿಂದ ಪ್ರೋಗ್ರಾಮ್ ಇದೆ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ನಾನು ಫಸ್ಟು ಒಂದು 3 ಜನಕ್ಕೆ ಬಳೆಗಳನ್ನು ಹಾಕ್ತಾಯಿದ್ದೀನಿ. ಟೀಚರ್ಸ್ಗೆಲ್ಲ ಬಳೆ ಕೊಡೋದನ್ನು ಅಥವಾ ಬಳೆಗೆ ಇಷ್ಟೊಂದು ಅಮೌಂಟು ತೊಗೊಳ್ಳಿ ಅಂತ ಹೇಳೋದನ್ನು ಟೀಚರ್ಸ್ನ ನೋಡಿದ್ದೀನಿ. ಆದರೆ ಇಲ್ಲಿ ಇವರು ನಮ್ಮ ಅದಕ್ಕೆ ಈ ಥರ ಬಳೆಯವ್ರನ್ನ ಕರೆಸಿ, ಅಂದರೆ ನನ್ನನ್ನು ಕರೆಸಿ ಬಳೆನ ತೊಡಿಸ್ತಾ ಇರೋದು ತುಂಬಾ ಖುಷಿಯಾಯಿತು. ಯಾವ ಸ್ಕೂಲಲ್ಲಿ ಈ ಥರ ಆಗಿರಲಿಲ್ಲ. ಈ ಥರ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆಯೇ ಅವತ್ತು ಟೀಚರ್ಸ್ ಡೇ ಇರೋದ್ರಿಂದ ಮಕ್ಕಳೆಲ್ಲ ಅವ್ರಿಗೆ ವಿಶ್ ಮಾಡ್ತಾಯಿದ್ರು. ಸ್ವಲ್ಪ ತುಂಬಾ ಅಂದರೆ ತುಂಬಾ ಬ್ಯುಸಿಯಾಗಿಬಿಟ್ಟಿದ್ರು. ಅಲ್ಲೆಲ್ಲ ತೊಡಸ್ಬಂದಿದ್ದಾಯಿತು. ಮಕ್ಕಳದು ಕಲ್ಚರಲ್ ಪ್ರೋಗ್ರಾಮ್ ಇದೆ, ಅದಕ್ಕೋಸ್ಕರ ನಾನು ಇವಾಗ ಮನೆ ಒಳಗಡೆ ಬಂದಿದ್ದೀನಿ. ಅಂದರೆ ಸ್ಕೂಲ್ ಒಳಗಡೆ. ಫಸ್ಟು ಇದು ಮನೆ ಆಗಿತ್ತು ಚಿಕ್ಕದಾಗಿ, ಇವಾಗ ಇದನ್ನೆಲ್ಲ ಆಲ್ಟ್ರೇಷನ್ ಮಾಡಿಕೊಂಡು ನೀಟಾಗಿ ಸ್ಕೂಲ್ನ ಮಾಡ್ಕೊಂಡಿದ್ದಾರೆ. ಯಾರು ಉಲ್ಟಾ ತುಂಬ ಸಣ್ಣ ಇದ್ದೀರಾ ಅಂತ. ಅಲ್ವಾ ಸುಖ ಜಾಸ್ತಿ ಮ್ಯಾಮ್. ನನಗೈತಲ್ಲ ಸುಖ ಸಾಲದ. 2-4 ಮ್ಯಾಮ್ ಸೈಜು. 2ನೇ ಹಾಕಿ ಮ್ಯಾಮ್. ಏ ತೀರಾ ಪುಟ್ಟ ಆಯಿತು. ಅದು 2-6 2-4 ಹಾಕಿ ನನಗದು ಏನು ಅಷ್ಟು ಪರ್ಫೆಕ್ಟ್ ಮ್ಯಾಚ್. ಎರಡು ಕೈ ಹಾಕ್ಸ್ಕೊಬೇಕಾ ವಾಚ್
ಹಾಂ ಮುಂದೆ 200 ಅದು ಸಕ್ಕತ್ತಾಗಿದೆ. ಚೈತ್ರ 200 ಅಂತ ಚೈತ್ರ ತಗೋ ತಗೋ ಟೀಚರ್. ಇನ್ನು ಬೇರೆ ನೋಡು. ಇನ್ನು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಸಖತ್ ಇಷ್ಟ ಆಯ್ತಲ್ಲ. ಬೇಡ ಮಾಡಬಾರ್ದೆ. ಬ್ಯಾಂಗ್ಳೂರ್ಗೆ ಹೋಗೋ ಪಿಕ್ಚರ್. ನೋಡಿ ಲಕ್ಷ್ಮೀ ಮೋರೆ ಒಂದಿದೆ, ಇದು ಅದು ಬಸ್ ತಿರುಪತಿ ವೆಂಕಟ ಅಲ್ಲ ಪೀಕಾಕೆ. ಮುತ್ತುಗಳೆಲ್ಲ ಇದು ನೋಡು ಲಕ್ಷ್ಮೀ ಕಮೆಂಟ್ ಹಾಕೋದು. ಈಗ ತಾಂಡದ್ದು ಈಗಲೇ ತಗೊಂಡೆ ಇಲ್ಲೇ ಹಾಕೊಂಡೆ. ಚೆನ್ನಾಗಿದೆ. ಏ ಬಿಡಮ್ಮ ಹಂಗೆ ಆಗಿರೋರು ಹೋಗ್ಬೇಕಂತೆ. ನೀವು ಒಂದು ಕೈ ಹಚ್ಕೊತಿದ್ದೀರಾ? ಒಂಚೂರು ಅರಶಿನ ಹಚ್ಚೋಣ. ಅರಶಿನ ಎಣ್ಣೆನೂ ಆಗುತ್ತೆ, ಬಳೆ ಶಾಸ್ತ್ರನೂ ಆಗುತ್ತೆ. ಇನ್ನೊಂದ್ಸರಿ ಮದುವೆ ಮಾಡೋಣ. ಏನು ಮ್ಯಾಮ್? ಇನ್ನೊಂದ್ಸರಿ ಮದುವೆ ಸರ್ನ ಕರ್ಸೋಣ. ನಮ್ಮ ಮಕ್ಳದ್ದು ಗ್ರೂಪ್ ಫೋಟೋ ಇರಲಿ. ಮೇಲೋದ್ರು
ಕಮಿಟ್ಮೆಂಟ್ ಜಾಸ್ತಿ ಆಗೋದ್ರಿಂದ ಬರ್ತಿದ್ದಾರೆ ಅಂತ ಬೇಜಾರಾದರೆ ಕಳ್ಕೊಂಡಿದ್ದೀನಿ. ಸುಮಾರು ಒಂದು 40 ಜನಕ್ಕೆ ನಾನು ಬಳೆಗಳನ್ನ ತೊಡಿಸ್ದೆ. ಅದೆಲ್ಲ ಆಗಿದ ನಂತರ ಇಲ್ಲಿ ಹಾಲಲ್ಲಿ ಫಂಕ್ಷನ್ ನಡೀತಾ ಇತ್ತು. ಟೀಚರ್ಸ್ ಡೇ ಕಾರಣದಿಂದ ತುಂಬ ಕಾರ್ಯಕ್ರಮ ಇತ್ತು. ಅಷ್ಟೋ ತನಕ ನಾನು ಇರೋಕ್ಕಾಗಲಿಲ್ಲ, ಯಾಕಂದರೆ ಬೆಳಗ್ಗೆ ಇದ್ದರೆ ಗೌರಿ ಹಬ್ಬ, ಹಾಗಾಗಿ ನಾನು ಅಲ್ಲಿಂದ ಹೊರಡಬೇಕಿತ್ತು. ಹೊರಟೆ. ಫಂಕ್ಷನ್ ಎಲ್ಲ ತುಂಬಾ ಅಂದರೆ ತುಂಬಾ ಚೆನ್ನಾಗಾಯಿತು. ಇಲ್ಲಿ ಹಾಡುಗಳೆಲ್ಲ ನಾನು ಹಾಕೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ ಬರೋ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಮ್ಯೂಟ್ ಮಾಡಿ ನಾನು ವಾಯ್ಸ್ನ ಡಬ್ ಮಾಡ್ತಾಯಿದ್ದೀನಿ. ಡಿವೈನ್ ಪವರ್ ಇದೆ ಅಂತಲೇ ಹೇಳ್ಬೋದು. ಒಂದು ಡೆಕೋರೇಷನ್ ಅಲ್ಲಿ ಏನೇ ಇವೆಂಟ್ಸ್ ಬಂದರೂ ಆಗಿ ನಮಗೆ ಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ಶ್ರುತಿ ಮ್ಯಾಮ್. ಕಮ್ ರಾಜಶ್ರೀ ಮ್ಯಾಮ್. ರಾಜಶ್ರೀ ಮ್ಯಾಮ್ ಹೇಗೆ ಅಂದ್ರೆ ಅವ್ರು ಕಾಣಿಸ್ಕೊಳ್ಳೋದಿಲ್ಲ, ಬಟ್ ಒಳಗಡೆ ಮಾತ್ರ ಮಕ್ಕಳನ್ನ ಸೂಪರ್ ಆಗಿ ಟ್ರೈನ್ ಮಾಡ್ತಾ ಇರ್ತಾರೆ. ಮತ್ತೆ ರಾಜಶ್ರೀ ಮ್ಯಾಮ್ ಅಲ್ಲಿ ಇನ್ನೂ ಒಳ್ಳೆ ಕ್ವಾಲಿಟಿ ಏನು ಅಂತಂದ್ರೆ ಎಲ್ಲಾನು ಸಮಾಧಾನವಾಗಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಅಂದ್ರೆ ಬೇರೆ ಯಾರೇ ಸ್ವಲ್ಪ ಏನೋ ಎನರ್ಜಿ ಲೋ ಆಗಿದ್ರು ಆ ಎನರ್ಜಿನ ಮೇಲಕ್ಕೆ ತರಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಐ ಥ್ಯಾಂಕ್ ರಾಜಶ್ರೀ ಮ್ಯಾಮ್. ಹ್ಯಾಪಿ ಟೀಚರ್ಸ್ ಡೇ. ಎಸ್ ನಾಗರಾಜ ಮ್ಯಾಮ್. ನಮ್ಮ ಸ್ಕೂಲಲ್ಲಿ ಬುಡು ಅಂತ ಕೆಳಗಡೆ ಇಳಿಯೋದು ಯಾರದು? ನಾಗರಾಜ ಮ್ಯಾಮ್. ಎಷ್ಟು ಫಾಸ್ಟ್ ಆಗಿ ವರ್ಕ್ ಮಾಡ್ತಾರೆ ಗೊತ್ತಾ? ಮರ್ಕಿರಿ ಇದ್ದಂಗೆ ನಮ್ಮ ಸ್ಕೂಲಲ್ಲಿ ಅವರು. ಹಾಗೆಯೇ ಇಲ್ಲಿ ಟೀಚರ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆ ಟೀಚರ್ಸ್ಗಳು ಇವರೆಲ್ಲ. ನಾನು ಈ ಮಾತು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಅವ್ರಿಗೆ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ, ಯಾಕಂದರೆ ನನ್ನ ಸ್ಕೂಲ್ ಹತ್ರ ಹೋಗಿಲ್ಲ, ಪರಿಚಯ ಇಲ್ಲ, ಏನೂ ಇಲ್ಲ. ನಮ್ಮ ಅತ್ತಿಗೆ ಮಾತ್ರ ಒಂದಿಬ್ರಿಗೆ ಹೇಳಿದ್ರಂತೆ, ನನ್ನ ನಾದಿನಿ ಹಿಂಗೆ ಯೂಟ್ಯೂಬ್ ಮಾಡ್ತಾಯಿದ್ದಾಳೆ ನೋಡಿ ಸಪೋರ್ಟ್ ಮಾಡಿ ಅಂತೇಳಿ. ಹಾಗಾಗಿ 1-2-3 ಜನ ಬಂದು ನನ್ನ ಕೇಳಿದ್ರು. ಹಾಗೆಯೇ ಲಾಸ್ಟ್ ವೀಡಿಯೋ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ವೀಡಿಯೋ ನೋಡಿದರು. ಆ ಸೀರೆ ಬಗ್ಗೆ ಕಮೆಂಟ್ ಕೊಟ್ಟರು, ತುಂಬ ಚೆನ್ನಾಗಿದೆ, ನೀವು ಮಾಡ್ತಾಯಿದ್ದೀರಾ ಮಾಡಿ ಅಂತ ಹೇಳಿದ್ರು. ಆ ಥರ ಮೋಟಿವೇಶನ್ ಮಾಡಿದ್ರು. ಹಾಗೆ ಇಲ್ಲಿ ನಮ್ಮ ಅದಕ್ಕೆ ಟೀಚರ್ಸ್ನೆಲ್ಲ ಕರೆದು ಅವ್ರ ಬಗ್ಗೆ ಸ್ಟೂಡೆಂಟಿಗೆ ಹೇಳ್ತಾಯಿದ್ರು. ಹಾಗೆಯೇ ಅವ್ರಿಗೂ ಅಷ್ಟೇ ಮೋಟಿವೇಶನ್ ಮಾಡೋದೆಲ್ಲ ಹೇಳ್ತಾಯಿದ್ರು. ಹಾಗೆಯೇ ಇನ್ನೊಂದು ವಿಷಯ ನಾನು ಇನ್ನೂ ಒಂದು ಸಲ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಣ್ಣ ನಮ್ಮ ಅದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾರೆ ನಾನು ಯೂಟ್ಯೂಬ್ ಮಾಡೋದನ್ನು. ಯಾವಾಗಲೂ ಹೇಳ್ತಿರ್ತಾರೆ ಈ ಥರ ಮಾಡು ಆ ಥರ ಮಾಡು ಅಂತ. ನಾನು ಸ್ಟಾರ್ಟಿಂಗಲ್ಲಿ ಬರೀ ಅಡುಗೆದೇ ವಿಡಿಯೋ ಮಾಡ್ತಾಯಿದ್ದೆ. ಆವಾಗ ನಮ್ಮ ಅಣ್ಣ ಹೇಳಿದರು ಕಾಪಿರೈಟ್ ಎಲ್ಲ ಬರುತ್ತೆ, ಮ್ಯೂಸಿಕ್ ಎಲ್ಲ ನೋಡಿಬಿಟ್ಟು ಹಾಕು ಅಂತ ಹೇಳಿದರು. ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮಣ್ಣ. ಮತ್ತೊಮ್ಮೆ ನಾನು ನಮ್ಮ ಅಣ್ಣ ಅದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಗಣಪತಿ ಪೂಜೆ ಅಂದರೆ ನಂಗೆ ತುಂಬಾ ಇಷ್ಟ, ಅದನ್ನು ನೋಡೋ ಸೌಭಾಗ್ಯ ನನಗೆ ಸಿಕ್ತು. ಹಾಗೆಯೇ ಅವ್ರ ಜೊತೆ ನಾನು ಕೈ ಜೋಡಿಸಿ ಪೂಜೆಗೆ ನಾನು ಜೊತೆಯಾದೆ ಅಂತ ಹೇಳೋಕ್ಕೆ ಇನ್ನೂ ಇಷ್ಟಪಡ್ತೀನಿ ನಾನು. ಹಾಗೆಯೇ ಬಳೆ ಎಲ್ಲ ತೊಡಿಸಿದ್ದಾಯಿತು. ಇವಾಗ ನಾನು ಊರಿಗೆ ಹೋಗಬೇಕಿತ್ತು, ಊರಿಗೆ ಹೊರಡ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಹೋಗೋಣ ಬಾರಮ್ಮ ಅಂತ ಕರೆದ್ರು. ಇಲ್ಲ ಅದಕ್ಕೆ ಹೊರಡಬೇಕು, ನಾನು ಬೇಗ ಹೋಗಬೇಕು ಅಂತ ಹೇಳಿದೆ. ಇಲ್ಲ 5 ನಿಮಿಷ ಬಾ ಅಂತ ಹೇಳಿ ಮನೆ ಕರ್ಕೊಂಡೋದ್ರು. ಬಟ್ ಅದು ಅಷ್ಟೊಂದು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಯಾಕಂದರೆ ಮೈಂಡಲ್ಲಿ ಇದು ಬೇಗ ಊರಿಗೆ ಹೋಗಬೇಕಿತ್ತು ಅಂತ. ಆಗಲೇ 4 ಗಂಟೆ ಆಗಿಬಿಟ್ಟಿತ್ತು. ಅದೇನೋ ಐಡಿಯಾನೇ ಬರಲಿಲ್ಲ. ಆಟೋದಲ್ಲಿ ಇಬ್ಬರು ಜೊತೆಯಲ್ಲೇ ಹೋದ್ವಿ, ಬಟ್ ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನನಗೆ ನಮ್ಮ ಅದಕ್ಕೆ ಬಾಗ್ನ ಕೂಡ ಕಳಿಸಿದ್ದಾರೆ. ತುಂಬ ಥ್ಯಾಂಕ್ಸ್ ಅದಕ್ಕೆ. ಹಾಗೆಯೇ ನನ್ನ ವೀಡಿಯೋನ ತುಮಕೂರು ಜನ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ನಾನೊಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅರಿವು ಇಂಟರ್ನ್ಯಾಷನಲ್ ಸ್ಕೂಲ್ಗೆ ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡಿ ಅಂತ ಈ ವಿಡಿಯೋ ಮೂಲಕ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಹೇಳಿದ್ನಲ್ಲ, ನಮ್ಮ ಅದಕ್ಕೆ ನಮ್ಮಣ್ಣ ತುಂಬಾ ಕಷ್ಟಪಟ್ಟಿದ್ದಾರೆ ಸ್ಕೂಲ್ನ ಮಾಡೋದಕ್ಕೆ. ಹಾಗೆಯೇ ಹೊಸದಾಗಿ ಬಿಲ್ಡಿಂಗ್ ಮಾಡೋದಕ್ಕೂ ಅಷ್ಟೇ ತುಂಬಾ ಕಷ್ಟಪಟ್ಟಿದ್ದಾರೆ. ಒಬ್ರಿಗೊಬ್ರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಈ ಥರ ಅಚೀವ್ ಮಾಡೋದು ತುಂಬ ಜನ ಕಡಿಮೆ ಅಂತಲೇ ಹೇಳ್ಬೋದು. ಅದರಲ್ಲಿ ಇವರಿಗೆ ಸಕ್ಸಸ್ ಸಿಗಲಿ, ಇದರಲ್ಲೇ ಇವರಿಗೆ ಇನ್ನೂ ಮುಂದುವರಿಲಿ, ಮಕ್ಕಳಿಗೆಲ್ಲ ವಿದ್ಯಾದಾನ ಮಾಡಲಿ ಅಂತ ಹೇಳ್ತಾ. ಹಾಗೆ ಟೀಚರ್ಸ್ಗಳು ಅಷ್ಟೇ ತುಂಬ ಒಳ್ಳೆ ಟೀಚರ್ಸ್ಗಳಿದ್ದಾರೆ. ನಮ್ಮ ಅದಕ್ಕೆ ಸ್ಪೀಚ್ ನಾನು ಬರೀ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಅಷ್ಟೇ ನಾನು ಕೇಳಿದೆ, ಬಟ್ ಲೈವ್ ಆಗಿ ಅಲ್ಲಿ ನೋಡಿದೆ. ತುಂಬಾ ಖುಷಿ ಆಯಿತು, ಹೆಮ್ಮೆ ಆಯಿತು ಅವ್ರ ಬಗ್ಗೆ. ಒಂದು ಟೀಚರ್ ಅನ್ನೋದು ಅಷ್ಟು ಸುಲಭವಾಗಿ ಯಾರಿಗೂ ಅದು ಒಲಿಯೋದಿಲ್ಲ. ನಾನು ಸ್ಕೂಲ್ ಹತ್ರದಿಂದ ಹೊರಟೆ. ಆಗ ನನ್ನ ತಂಗಿ ಅಲ್ಲಿಗೆ ಬಂದು ನನ್ನ ಪಿಕಪ್ ಮಾಡಿ ಕರ್ಕೊಂಡು ಹೋದ್ಲು ಬಸ್ಸಿಗೆ ಹತ್ಸೋದಕ್ಕೆ. ಅವಳು ಈ ಸಲ ನನ್ನ ಜೊತೆ ಜಾಸ್ತಿ ಇರಲಿಲ್ಲ, ಪರ್ಸ್ನಲ್ಲಾಗಿ ಸ್ವಲ್ಪ ಅವಳಿಗೆ ಆಫೀಸ್ನಲ್ಲಿ ಕೆಲಸ ಇತ್ತು. ಅವಳನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲೂ ಸ್ಕೂಲಲ್ಲಿದ್ದಾಗಲೂ ಅಷ್ಟೇ 3-4 ಸಲ ಕಾಲ್ ಮಾಡಿದೆ, ಬಟ್ ಅವಳು ರಿಸೀವ್ ಮಾಡಲಿಲ್ಲ. ಆಮೇಲೆ ಅವಳೇ ಮಾಡಿದ್ಲು, ಇಲ್ಲ ಕಣೆ ಇವತ್ತು ಬರೋಕ್ಕಾಗಲ್ಲ, ಸ್ವಲ್ಪ ಕೆಲಸ ಐತೆ ಅಂತ ಹೇಳಿದ್ಲು. ಅವಳು ಬ್ಯುಸಿ ಪರ್ಸನ್ ಆಗಿಬಿಟ್ಟಿದ್ದಾಳೆ. ಹಾಗೆಯೇ ನಿಮ್ಮ ಟೈಮ್ನ ನನ್ನ ವಿಡಿಯೋಕ್ಕೆ ಸಮಯ ಕೊಟ್ಟಿದ್ದರಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಹೀಗೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಯಾರಾದರೂ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಾಡ್ತಾಯಿರಿ. ಹಾಗೆಯೇ ಈ ವಿಡಿಯೋದಲ್ಲಿ ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದನೋ ತಪ್ಪಾಗಿ ಏನಾದರೂ ನಾನು ವಾಯ್ಸ್ ಕೊಟ್ಟಿದ್ರೆ ಸಾರಿ ಕೇಳ್ತೀನಿ. Very nice. You have to continue this.
Okay, in studies also, listen first. In studies also, if you give your best like this, full of energetic, you can achieve bigger. Okay, so Guru Brahma, Guru Vishnu, Guru Devo Maheshwaraha. ಗುರುನ ನಾವು ಏನೇನಕ್ಕೆ ರೆಫರ್ ಮಾಡ್ತೀವಿ? ಬ್ರಹ್ಮಗೆ, ವಿಷ್ಣುಗೆ ಮತ್ತೆ ಮಹೇಶ್ವರಗೆ ನಾವು ಕಂಪೇರ್ ಮಾಡ್ತೀವಿ ಅಲ್ವಾ? ದೇವರಿಗೆ ನಾವು ಕಂಪೇರ್ ಮಾಡ್ತೀವಿ ಅಲ್ವಾ ಕಂದ? ನೀವು ಇವತ್ತು ನಮ್ಮ ಟೀಚರ್ಸ್ಗೆ, ನಮ್ಗೆ, ಜಗದೀಶ್ ಸರ್ಗೆ ಎಲ್ಲ ತುಂಬಾ ಖುಷಿಯಾಗಿ ಒಂದು ಪ್ರೋಗ್ರಾಮ್ ಅನ್ನ ಮಾಡ್ಕೊಟ್ಟಿದ್ದೀರಾ. ಐ ಥ್ಯಾಂಕ್ ಆಲ್ ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್. ಓಕೆ,